ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರ್. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರ ವತಿಯಿಂದ ಹಾಗೂ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಧಾರವಾಡ ಮತ್ತು ಟರ್ಬೋ ಸ್ಟೀಲ್ ಇವರ ಸಂಯೋಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನದ ಕಟ್ಟಡಗಳ ನಿರ್ಮಾಣಕ್ಕೆ ಪೂರಕವಾದ ರಾಜ್ಯ ಮಟ್ಟದ ಸಿವಿಟೆಕ್ ಸಮ್ಮಿಟ್ 2025 ಸಮ್ಮೇಳನವನ್ನು ದಿನಾಂಕ 1 ಮತ್ತು 2 ಮಾರ್ಚ್ 2025ರಂದು SDM ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಅಧ್ಯಕ್ಷರಾದ ಸುನಿಲ್ ಭಾಗೇವಾಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರಾದ ಸುನಿಲ್ ಭಾಗೇವಾಡಿ, ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ್, ಕೋಶಾಧ್ಯಕ್ಷರಾದ ಕಬೀರ್ ನದಾಫ್, ಕಾರ್ಯಕ್ರಮದ ಅಧ್ಯಕ್ಷ ವಿಜಯ್ ತೋಟಗೇರ್, ಸಂಯೋಜಕರಾದ ದಾಮೋದರ ಹೆಗಡೆ, ಉಪಾಧ್ಯಕ್ಷ ಅರುಣ್ ಕುಮಾರ್ ಶೀಲ್ವಂತ್, ನಿರ್ದೇಶಕರಾದ ಪವನ್ ಕುಮಾರ್ ಬೆಟಗೇರಿ, SDM ಕಾಲೇಜಿನ ಕಾರ್ಯದರ್ಶಿ ಜೀವಂದರ್ ಕುಮಾರ್, ಪ್ರಾಚಾರ್ಯರಾದ ರಮೇಶ್ ಚಕ್ರಸಾಲಿ, ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ್ ಪರ್ವತಿ ಉಪಸ್ಥಿತರಿದ್ದರು. ಫಾರ್ ಎಕ್ಸಾಂಪಲ್ ಆರ್ಕಿನ್ ಸ್ಟ್ಯಾಂಡ್ ಅಂತ ಈಗ ಅವರು ನ್ಯಾಷನಲ್ ಸ್ಟ್ಯಾಂಡ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಅವ್ರದ್ದು ಕ್ವಾಲಿಟಿ ಹೆಂಗಿದೆ ಅಂತ ಅವರು ಸ್ಯಾಂಪಲ್ ನೋಡಿ ಮಾಡ್ಬೋದು, ಹಾಗೆ ಅದು ಸ್ಟ್ಯಾಂಡ್ ಮಾಡ್ತಾರೆ. ದೆನ್ ಈಗ ಇದೇ ರೀತಿ ಅಥವಾ ಹೊಸ ಹೊಸ ಮಟ್ಟಗಳು ಸ್ಟಾಲ್ ಒಂದು 10 ಸ್ಟಾಲ್ ಮಾಡಿದಿರುತ್ತೆ. ಸೊ ದೇ ಆರ್ ಡಿಸ್ಪ್ಲೇಗೆ ಇರುತ್ತೆ. ಆಮೇಲೆ ಈ ನಮ್ಮ ಪ್ರೋಗ್ರಾಮಕ್ಕೆ ನಾವು SDM ಕಾಲೇಜ್ ನಿಮಗೆ ಹೇಳಿದಾಗ ಥ್ಯಾಂಕ್ ಪ್ರಿನ್ಸಿಪಾಲ್ ರವಿಚಂದ್ರ ಸರ್ SDM CET ಇವ್ರು PIMAS ಒಳಗೆ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಈ ಪ್ರೋಗ್ರಾಮ್ ಮಾಡಲಿಕ್ಕೆ. ಅವರು ಒಂದು 2 ಮಾತು ಇದ್ರ ಬಗ್ಗೆ ಹೇಳ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೊದಲನೇದಾಗಿ ನಾನು ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಒಂದು ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದಿದ್ದು ನಮಗೆ ಅತಿ ಗೌರವವನ್ನು ಮಾಡಿದೆ. ಸೊ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಈ ಒಂದು ಸಿವಿಟೆಕ್ ಸಮಿಟ್ ಬಗ್ಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪ್ರೆಸಿಡೆಂಟ್ ಸುನಿಲ್ ಭಾಗೇವಾಡಿ ಅವರು ಮತ್ತು ಈ ಈವೆಂಟ್ನ ಚೇರ್ಮನ್ ಆದಂತಹ ವಿಜಯ್ ತೋಟಗೇರ್ ಅವರು ಸಾಕಷ್ಟು ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈಗ ಮೊದಲನೇದಾಗಿ ನಾನು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ SDM ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಅದರಲ್ಲಿ ಅವರು ಭಾಗಿದಾರರನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಬಹಳ ಪ್ರಸ್ತುತ ಅಂತ ನನಗನ್ಸುತ್ತೆ. ಈ ಒಂದು ಸಮಾಲೋಚನೆ ಅಥವಾ ಈ ಸಮ್ಮೇಳನದ ಉದ್ದೇಶಗಳನ್ನ ಅವರು ಹೇಳಿದರು. ನಮ್ಮ ಈ ವೃತ್ತಿಪರ ಇಂಜಿನಿಯರ್ಗಳಿಗೆ ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳು, ಅವು ಸ್ಥಾನಿಕ ಮಟ್ಟದಲ್ಲಿ ಅವನ್ನು ನಾವು ಹೇಗೆ ಒಂದು ಕಾರ್ಯಗತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಸೊ ಆ ಒಂದು ಡಿಫರೆನ್ಸ್ ಅನ್ನು ಕಡಿಮೆ ಮಾಡಿಕೊಳ್ಳೋ ಸಲುವಾಗಿ ನಾವು ಸ್ಥಾನಿಕವಾಗಿ ಈ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿದಂತಹ ವ್ಯಕ್ತಿಗಳನ್ನ ಕರೆಸಿ ಅವರ ಜೊತೆ ನಾವು ಒಂದು ಸಮಾಲೋಚನೆ ನಡೆಸಿ, ಸೊ ಇದರಿಂದ ಹೊಸ ಒಂದು ಆಯಾಮವನ್ನ ಈ ಸಿವಿಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ಗೆ ಕೊಡಬಹುದು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ವಿಷಯವಾಗಿ ACC ಅವರು ನನ್ನನ್ನು ಕೇಳಿದಾಗೆ ನಾನು ಬಹಳ ಸಂತೋಷದಿಂದ ಇದನ್ನ ಒಪ್ಪಿಕೊಂಡೆ. ಯಾಕಂದ್ರೆ ಇದು ಒಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸುವವರನ್ನು ನೀವು ನೋಡಿದರೆ ಬಹುಶಃ ನಿಮಗೂ ಇದೊಂದು ಸುಂದರ ಸಮಾಗಮ ಅಂತ ಅನ್ಸುತ್ತೆ. ಇದರಲ್ಲಿ ಈ ವೃತ್ತಿಪರ ಇಂಜಿನಿಯರ್ ಇದ್ದಾರೆ, ಆಮೇಲೆ ಶಿಕ್ಷಣ ತಜ್ಞರಿದ್ದಾರೆ, ಆಮೇಲೆ ಪ್ರಾಯೋಗಿಕ ಒಂದು ವೃತ್ತಿಯಲ್ಲಿ ಪರಿಣಿತಿ ಹೊಂದಿದಂತವರಿದ್ದಾರೆ, ಸಂಶೋಧಕರಿದ್ದಾರೆ ಮತ್ತು ಭಾವಿ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ಒಂದು ಸಮಾಗಮದಲ್ಲಿ ಇಂತಹ ವಿಷಯಗಳು ವಿಚಾರಣೆಗೆ ಬಂದಾಗ ಅಲ್ಲಿ ಬಹಳ ಒಂದು ಒಳ್ಳೆಯ ಡಿಸ್ಕಷನ್ ಆಗುತ್ತೆ. ಅದರಿಂದ ಏನಾದರೂ ಬದಲಾವಣೆಗಳು ಸಾಧ್ಯತೆ ಇದ್ದರೆ ಅವು ಕಾರ್ಯತತ್ಪರ ಆಗ್ತಾವೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇದರ ಉದ್ದೇಶ ಬಹಳ ಜನ ಈ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳಿಗೆ ಮುಟ್ಟಬೇಕು. ಯಾಕಂದ್ರೆ ಅವರು ತಮ್ಮ ವೃತ್ತಿಯಲ್ಲಿ ಇಲ್ಲಿ ಚರ್ಚಿತವಾಗುವಂತಹ ವಿಷಯಗಳನ್ನು ಅಳವಡಿಸಿಕೊಂಡ್ರೆ ಅವರ ಒಂದು ವೃತ್ತಿಗೆ ಒಂದು ದಕ್ಷತೆ ಬರುತ್ತೆ. ಆ ದಕ್ಷತೆಯ ಜೊತೆಗೆ ಒಂದು ಇಕನಾಮಿಕ್ ಔಟ್ಪುಟ್ ಅನ್ನ ಅವರು ಸೊಸೈಟಿಗೆ ಕೊಡಬಹುದು ಅನ್ನೋದು. ಯಾಕಂದ್ರೆ ಇವತ್ತು ನಾವು ಯಾರೇ ಇರಲಿ ನಮಗೆ ಒಂದು ಸೋಷಿಯಲ್ ಅಬ್ಲಿಗೇಷನ್ ಅಂತಿದೆ. ಯಾವುದೇ ಒಂದು ವೃತ್ತಿಪರರಿದ್ದರೂ ಕೂಡ ನಾವು ಸೊಸೈಟಿಗೆ ಧನ್ಯವಾದ ಹೇಳಬೇಕು ಮತ್ತು ಅದಕ್ಕೆ ನಾವು ಅಬ್ಲೈಸ್ ಆಗಿರ್ಬೇಕು ಅನ್ನುವಂತಹದ್ದು ಒಂದು ಕೆಲಸ. ಸೊ ಈ ಒಂದು ಇದರಲ್ಲಿ ಈ ಸಮಾಜದ ಎಲ್ಲಾ ಸೆಕ್ಟರ್ಗಳಿಗೆ ತಲುಪುವಂತಹ ಒಂದು ಹೊಸ ವಿಧಾನ ಮತ್ತು ವೃತ್ತಿಪರತೆ ಮತ್ತು ಪ್ರಾಯೋಗಿಕ ಒಂದು ಸತ್ಯವನ್ನು ಅವರಿಗೆ ತಿಳಿಸಿಕೊಟ್ಟು
ಸಹಾಯ ಮಾಡುವಂತ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ದಯವಿಟ್ಟು ತಾವು ವೃತ್ತಿಪರ ಇಂಜಿನಿಯರ್ಗಳಿಗೆ ಮೂಲಭೂತವಾಗಿ ಮುಟ್ಟಬೇಕು ಮತ್ತು ಇವು ನಮ್ಮ ಇಂಜಿನಿಯರ್ ಸುನೀಲ್ ಬಾಗೇವಾಡಿ ಹಾಗೆ ಕೆಲವಷ್ಟು ಆವಿಷ್ಕಾರವನ್ನು ಬಂದಿದಂತಹ ಮಟೀರಿಯಲ್ಗಳನ್ನು ಕೂಡ ಅವರು ಸ್ಟಾಲ್ ಹಾಕಿ ಅಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಅವು ಕೂಡ ನಮ್ಮ ಸಾಮಾನ್ಯ ಜನರಿಗೆ ಅವರು ಮುಟ್ಟಬೇಕು. ಆದ್ರಿಂದ ಅವರಿಗೆ ಚಾಯ್ಸ್ ಇರುತ್ತೆ, ಯಾವುದು ಇಂಪೋಸ್ ಮಾಡುವಂಗಿಲ್ಲ. ಸೊ ಅವರಿಗೆ ಚಾಯ್ಸ್ ಇರುತ್ತೆ. ಸೊ ಆ ಚಾಯ್ಸ್ ಇತ್ತು ಅಂತಂದ್ರೆ ಕಸ್ಟಮರ್ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಫ್ಲೆಕ್ಸಿಬಿಲಿಟಿ ಇತ್ತು ಅಂತಂದ್ರೆ ಅವರಿಗೆ ತಮಗೆ ಬೇಕಾಗಿದ್ದು ಸಿಕ್ತು ಅನ್ನೋ ಒಂದು ಸಂತೋಷ ಇರುತ್ತೆ. ಸೊ ಹೀಗಾಗಿ ನನ್ನ ಕಳಕಳಿ ವಿನಂತಿ ಏನಂದ್ರೆ ಈ ಒಂದು ಸಮಾಲೋಚನೆ ಸಮಾರಂಭದ ಬಗ್ಗೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತ ನನ್ನೊಂದು ಕೋರಿಕೆ. ಮತ್ತು ಎಸ್, ನಮಸ್ಕಾರ. ನಾನು ಇಂಜಿನಿಯರ್ ಸುನೀಲ್ ಬಾಗೇವಾಡಿ ಅಂತ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷ. ನಾವು ಈ ಬಾರಿ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಬಿಟ್ರೆ ಆಗ್ತಾ ಇರೋದು ಧಾರವಾಡದಲ್ಲಿ ಸಿವಿಟೆಕ್ ಸಮಿಟ್ 2025 ಅಂತ ಹೇಳಿ ಒಂದು ಕಾರ್ಯಾಗಾರ ಸಮ್ಮೇಳನ ಮಾಡ್ತಾ ಇದ್ದೀವಿ. ಅಂದ್ರೆ ಸಿವಿಟೆಕ್ 2025 ಅಂತ. ಇದರಲ್ಲಿ ನಾವು 7 ಜನ ಸ್ಪೀಕರ್ಸ್, ಎಮಿನೆಂಟ್ ಸ್ಪೀಕರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಲೈಕ್ IIT ಮಡ್ರಾಸ್ ಇಂದ, ಬೆಂಗಳೂರಿಂದ, ಇನ್ಫೋಸಿಸ್ ದವರು, ಹಾಗೆ ಬೆಂಗಳೂರಿಂದ ಎಮಿನೆಂಟ್ ಸ್ಪೀಕರ್ಸ್ ಕರೆಸಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಈಗಿನ ಅಪ್ಡೇಟ್ಸ್ ಏನಿದೆ ಅದನ್ನ ನಾವು ಇದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಸಿವಿಲ್ ಇಂಜಿನಿಯರ್ಗಳಿಗೆ ಉಪಯೋಗ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಸುತ್ತಮುತ್ತಲು ಇರುವ 5-6 ಕಾಲೇಜಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವ್ರಿಗೂ ಇದನ್ನ ನೋಡಿ ಅವ್ರಿಗೂ ಸ್ವಲ್ಪ ಮುಂದೆ ಬರುವ ಇಂಜಿನಿಯರ್ಗಳು ಅವರು ಇದನ್ನು ಇನ್ಸ್ಪೈರ್ ಆಗಲಿ, ಅವರು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಮುಂದುವರ್ಸ್ಕೊಂತ ಹೋಗ್ಲಿ ಅಂತ ಹೇಳಿ ಈ ವಿಚಾರವಾಗಿ ನಾವು ಇದನ್ನ ಸಬ್ಮಿಟ್ ಹಾಕಿದ್ದೀವಿ. ಕಂಪನಿಯವರಲ್ಲ, ಇದು ಕಂಪನಿಯವರಲ್ಲ, ಇಲ್ಲಿ ಮಾಡ್ತಾ ಇರೋದು ನಾವು ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮೇಲೆ ಸ್ಪೀಕರ್ಸ್. ಅಂದ್ರೆ ಇದು ಓನ್ಲಿ ಫಾರ್ ಇಂಜಿನಿಯರ್ಸ್, ನಾವು ಯಾರಿಗೂ ಬೇರೆ ಪಬ್ಲಿಕ್ಕಿಗಲ್ಲ. ಅಂದ್ರೆ ಇಂಜಿನಿಯರ್ಗಳು ತಮ್ಮ ಗುಣಮಟ್ಟ, ತಮ್ಮ ನಾಲೆಜ್ ನ ಅಪ್ಡೇಟ್ ಮಾಡುವ. ಯಾಕಂದ್ರೆ ಕಲ್ದಿರೋ ಒಂದು 25-30 ವರ್ಷ ಹಿಂದೆ ಈಗಿನ ಟೆಕ್ನಾಲಜಿ ಏನ್ ಅಪ್ಡೇಟ್ ಆಗಿದೆ ಅದನ್ನ ಮೊದಲು ನಮ್ಮ ಸಿವಿಲ್ ಇಂಜಿನಿಯರ್ಗಳೆಲ್ಲ ಅಪ್ಡೇಷನ್ ಆಗ್ಲಿ ಅಂತ ಹೇಳಿ ನಮ್ಮ ಒಳ್ಳೆ ಸ್ಪೀಕರ್ಸ್ ಕರೆಸಿ ನಾವು ಅದನ್ನ ಸೆಮಿನಾರ್ ಮಾಡ್ತಾ ಇದ್ವಿ. ಇದು 2 ದಿವಸ ಇದೆ. 1ನೇ ತಾರೀಕಿಗೆ ಮಾರ್ಚ್ 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ರಾಯಭಾರಿ, ಟರ್ಬೋ ಸ್ಟೀಲ್ ರಾಯಭಾರಿ ಆದ ರಮೇಶ್ ಅರವಿಂದ್ ಅವ್ರ ಆಕ್ಟರ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಉದ್ಘಾಟನೆ ಮಾಡ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ಅರವಿಂದ್ ಬೆಲ್ಲೋದವರು, ಹಾಗೆ ಟರ್ಬೋ ಸ್ಟೀಲ್ MD ಇದ್ದಾರೆ, ಅವರು ಮುಖ್ಯ ಅತಿಥಿಯಾಗಿದ್ದಾರೆ. ಅದೇ ರೀತಿ ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ಗಾಳಿ ಸರ್ ಬರ್ತಾ ಇದ್ದಾರೆ. ಮತ್ತೆ ಧಾರವಾಡ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಸರ್ ಇದ್ದಾರೆ. ಇನಾಗ್ರೇಷನ್ ಮಾಡ್ತಾರೆ. ಮಾಡಿ 10ರಿಂದ 10:30 ಮುಂದಿನ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅದು 1ನೇ ತಾರೀಕು ಮಾರ್ಚ್ SDM ಇಂಜಿನಿಯರಿಂಗ್ ಕಾಲೇಜ್ ಆಫ್ ಟೆಕ್ನಾಲಜಿ ಆಡಿಟೋರಿಯಂ ಅಲ್ಲಿ ಇದು ನಡೆಯುತ್ತೆ. ಸುಮಾರು ಒಂದು 500 ಜನ ಸುತ್ತಮುತ್ತ ಕರ್ನಾಟಕದಲ್ಲಿ ಇರುವ ಜನ ಇಂಜಿನಿಯರ್ ಕೂಡ ನಿರೀಕ್ಷೆ ಇದೆ. ಒಂದು 300-400 ಹುಡುಗರು ಫೈನಲ್ ಇಯರ್ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಸಿವಿಲ್ ಕನ್ಸಲ್ಟೆಂಟ್ ಅಂತ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ವಿದ್ಯಾರ್ಥಿಗಳಿಗೂ ಹಾಗೂ ಈ ಇತ್ತೀಚೆಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆಯಲ್ಲ ಅದು ನಮ್ಮ ಇಂಜಿನಿಯರ್ಸ್ಗಳೆಲ್ಲ ಗೊತ್ತಾಗಬೇಕು ಅನ್ನೋ ವಿಚಾರದಲ್ಲಿ ನಾವು ಮಾಡ್ತಾ ಇದ್ವಿ. ಇದನ್ನ ಹೆಚ್ಚಿನ ವಿವರ ಈ ನಮ್ಮ ಸಿವಿಟೆಕ್ಗೆ ಚೇರ್ಮನ್ ಆಗಿ ನಮ್ಮ ವಿಜಯ ತೋಟಗಿರು ಇದ್ದಾರೆ. ಅವರು ಇದ್ರ ಬಗ್ಗೆ ನಿಮಗೆ ಯಾರ ಸ್ಪೀಕರ್ ಏನ್ ಟಾಪಿಕ್ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷರು ಈ ಸಿವಿಲ್ ಟೆಕ್ ಸಮ್ಮಿಟ್ ಬಗ್ಗೆ ತಮಗೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಕಟ್ಟಡಗಳಲ್ಲಿ ಹೊಸ ರೀತಿಯ ಅಥವಾ ಆವಿಷ್ಕಾರಗಳ ಬಗ್ಗೆ ಚರ್ಚೆ ಹಾಗೂ ಪೇಪರ್ ಪ್ರೆಸೆಂಟೇಷನ್ ಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರುವಂತ ಪ್ರೊಫೆಸರ್ಸ್, ಲೆಕ್ಚರರ್ಸ್ ಕೂಡ ಇದರಲ್ಲಿ ಇದ್ದಾರೆ. ಇದರಲ್ಲಿ ಬರುವ ಮೊಟ್ಟ ಮೊದಲಿಗೆ ಈ ಸಂಜಯ್ ಅಮೀನ್ಭಾವಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸಂಜಯ್ ಅಮೀನ್ಭಾವಿ ಅವರು ಕೂಡ ಸ್ಟೀಲ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾರೆ. ಆಮೇಲೆ ಕಟ್ಟಡ ಸ್ಥಿರತೆ ಮತ್ತು ಮೌಲ್ಯಮಾಪನದ ಬಗ್ಗೆ ಬೆಂಗಳೂರಿನ ಇಂಜಿನಿಯರ್ ಡಾಕ್ಟರ್ ಮನಮೋಹನ್ ಕಲಗಲ್ ಅವರು ಸಾಕಷ್ಟು ವಿವರಣೆಗಳನ್ನು ನೀಡುವರಿದ್ದಾರೆ.
ಅದೇ ಅಲ್ಲದೆ ಕಷ್ಟಕರ ಮಣ್ಣಿನಲ್ಲಿ ವೆರಿ ಚಾಲೆಂಜಿಂಗ್ ಸೈಟ್ಸ್ ಸಾಯಿಲ್ ನಲ್ಲಿ ಹೌ ಯು ಹ್ಯಾವ್ ಟು ಗೋ ಟು ಕನ್ಸ್ಟ್ರಕ್ಟ್ ಪೈಲ್ ಫೌಂಡೇಶನ್ ಅದರ ಬಗ್ಗೆ ಎಲ್ಲ ಅವ್ರನ್ನ ಮಾಡ್ತಾ ಇದ್ದಾರೆ. ಆಮೇಲೆ GR ದೊಡ್ಡಗೌಡರು ಕೂಡ IIT ಪ್ರೊಫೆಸರ್, ಅವರು ಇದರ ಬಗ್ಗೆ ಮಾತಾಡ್ತಾರೆ. ಕಟ್ಟಡಗಳ ದಿಂದ ಏನ್ ನಾವು ಕಲಿಬೇಕು, ಸುಸ್ಥಿರವಾಗಿ ಇರುವಂತಹ ಕಟ್ಟಡಗಳನ್ನು ಹೇಗೆ ಕಟ್ಟಬೇಕು, ಆಮೇಲೆ ಕಾರ್ಬನ್ ಎಮಿಷನ್ ಈಗ ಗ್ಲೋಬಲ್ ವಾರ್ಮಿಂಗ್ ಇರೋದ್ರಿಂದ ನಾವು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಗಳನ್ನ ಯಾವ ರೀತಿ ನಾವು ಮಾಡಬೇಕು, ಆಮೇಲೆ ಇದನ್ನ ಸಾಕಷ್ಟು ಈ ಒಬ್ರು ಕೈಗಾರಿಕಾ ಇಲಾಖೆ ತಾಂತ್ರಿಕ ಸಲಹೆಗಾರರಾದಂತ ಟೆಕ್ನಿಕಲ್ ಅಡ್ವೈಸರ್ ಟು ಮಿನಿಸ್ಟರ್ MB ಪಾಟೀಲ್ ಅವರದ್ದು ಪ್ರೊಫೆಸರ್ ಅರವಿಂದ್ ಗಲಗಲಿ ಅವರು ಕೂಡ ಇಲ್ಲಿದ್ದಾರೆ. ಆಮೇಲೆ ಜಿತೇಂದ್ರ ನಾಯಕ್ ಅವರು ಕೂಡ ಸಸ್ಟೈನೇಬಲ್ ಕನ್ಸ್ಟ್ರಕ್ಷನ್, ಈ ಸುಸ್ಥಿರತೆ ಬಗ್ಗೆ. ದ ಮೇನ್ ಗೋಲ್ ಆಫ್ ದಿಸ್ ಸಮಿಟ್ ಈಸ್ ಈ ನಾವು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಮಾಡೋದನ್ನ ಮೊಟ್ಟ ಮೊದಲ ಬಾರಿಗೆ ವಿ ಆರ್ ಕಂಡಕ್ಟಿಂಗ್ ಎ ವೆರಿ ಫಸ್ಟ್ ಟೈಮ್ ಇನ್ ಹುಬ್ಬಳ್ಳಿ ಧಾರವಾಡ, ಸೊ ದಟ್ ಎಂಟೈರ್ ಕರ್ನಾಟಕ, ನಾರ್ತ್ ಕರ್ನಾಟಕದ ಎಲ್ಲ ಜನರು ಇಲ್ಲಿ ಬಂದು ಇದರ ಉಪಯೋಗ ತೆಗೆದುಕೊಳ್ಳಿ. ಆಮೇಲೆ ಎಲ್ಲ ಉತ್ತರ ಕರ್ನಾಟಕದ ಅಥವಾ ಇಡೀ ಕರ್ನಾಟಕದ ಇಂಜಿನಿಯರ್ಗಳು ಇಲ್ಲಿ ಭಾಗವಹಿಸಲಿ ಅನ್ನುವಂತ ಒಂದು ಧ್ಯೇಯದಿಂದ ಎಲ್ಲ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಅರುಣ್ ಕುಮಾರ್ ಶ್ರೀಗಳಂತವರು ನಮ್ಮ ವೈಸ್ ಪ್ರೆಸಿಡೆಂಟ್ ACCLC ಇದು, ಸೆಕ್ರೆಟರಿ ಅವರು ಸಿದ್ದನಗೌಡ ಪಾಟೀಲ್ ಅವರಿದ್ದಾರೆ, ಖಜಾಂಚಿ ಕಬೀರ್ ರದಾಫ್ ಅವರಿದ್ದಾರೆ. ಎಲ್ಲರ ವತಿಯಿಂದ ಮತ್ತು ಕೊನೆಯದಾಗಿ ಈ ಮಾಧ್ಯಮದವರಿಗೆ ನಾವು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಯಾಕಂದ್ರೆ ನಮ್ಮನ್ನೆಲ್ಲ ಕರೆದು ನಮ್ಮ ಈ ವಿಷಯವನ್ನು ಸಾಕಷ್ಟು ಪಬ್ಲಿಸಿಟಿ ಮಾಡಿ ಇದೊಂದು ಎಲ್ಲರೂ ವಿದ್ಯಾರ್ಥಿಗಳು, ಇಂಜಿನಿಯರ್ಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರ ಒಂದು ಆಶ್ರಯದಲ್ಲಿ ಮಾರ್ಚ್ 1 ಮತ್ತು 2ನೇ ತಾರೀಕು ನಮ್ಮ ಧಾರವಾಡದ STM ಇಂಜಿನಿಯರಿಂಗ್ ಕಾಲೇಜ್ ಪ್ರೊಮಿಸಸ್ ಅಲ್ಲಿ ಒಂದು ಸಮಿಟ್ ನಡೀತಾ ಇದೆ, ಸಿವಿಲ್ ಟೆಕ್ ಸಮಿಟ್ ಅಂತ. ಸೊ ಇದರಲ್ಲಿ ಸದ್ಯದ ಲೇಟೆಸ್ಟ್ ಇಂಜಿನಿಯರಿಂಗ್ ಟೆಕ್ನಾಲಜೀಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಷನ್ ಏನಿದೆ ಅದ್ರ ಬಗ್ಗೆ ಅಡ್ರೆಸಸ್ ಇರುತ್ತೆ, ಸ್ಪೀಚಸ್ ಇರುತ್ತೆ, ಮತ್ತೆ ಸಾಕಷ್ಟು ಅಲ್ಲಿ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ, ಸ್ಟಾಲ್ಸ್ ಇಟ್ಟಿದ್ದಾರೆ. ಸೊ ನಾನು ಕೂಡ 1ನೇ ತಾರೀಕು ಭಾಗವಹಿಸ್ತಾ ಇದ್ದೀನಿ. ಮತ್ತೆ ಇದೊಂದು ವೆರಿ ಇನ್ಫಾರ್ಮೇಟಿವ್. ಇದು ಕೇವಲ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟಬೇಕು, ಪ್ರತಿಯೊಬ್ಬರಿಗೂ ಒಂದು ಸಿವಿಲ್ ಸ್ಟ್ರಕ್ಚರ್ ಕಟ್ಟಿಸ್ಕೋಬೇಕು, ಅದು ಕಮರ್ಷಿಯಲ್ ಇರ್ಬೋದು ಅಥವಾ ಬೇರೆ ಆಫೀಸ್ ಸ್ಪೇಸ್ ಇರ್ಬೋದು, ಆ ಎಲ್ಲ ಆಲೋಚನೆಗಳಿರುವಂತವ್ರಿಗೆ ಒಂದು ಪೂರಕವಾದ ಒಂದು ವೇದಿಕೆ ಇದು ಅಂತ ನಾನಾದ್ರೂ ಭಾವಿಸ್ತೇನೆ. ಮತ್ತೆ ಬಹಳ ಎಂಥೂಸಿಯಾಸ್ಟಿಕ್ ಆಫೀಸ್ ಬೇರರ್ಸ್ ಇದ್ದಾರೆ, ಅವ್ರ ಜೊತೆ ನಾನು ಕೂಡ ಬಹಳಷ್ಟು ಹೊತ್ತು ಕೂತ್ಕೊಂಡು ಇಂಟ್ರಾಕ್ಟ್ ಮಾಡಿದೆ. ಸೊ ದಿಸ್ ವಿಲ್ ಬಿ ವೆರಿ ಇನ್ಫಾರ್ಮೇಟಿವ್ ಫಾರ್ ಎವ್ರಿ ಒನ್, ನಾಟ್ ಜಸ್ಟ್ ಫಾರ್ ಸಿವಿಲ್ ಇಂಜಿನಿಯರ್ಸ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋರಲ್ಲ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ಳಿ. ಮುಖ್ಯವಾಗಿ ಸ್ಟೂಡೆಂಟ್ಸ್, ನಾಟ್ ಜಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತಲ್ಲ, ಎಲ್ಲ ಒಂದು ಯೂತ್ ಏನಿದೆ ಬಂದು ಭಾಗವಹಿಸಿ ಒಂದು ಸಮಿಟ್ ಲಾಭವನ್ನು ಪಡ್ಕೊಳ್ಳಿ. ಯಾಕಂದ್ರೆ ಇಂಥ ಸಮಿಟ್ಗಳಲ್ಲಿ ತಾವು ಭಾಗವಹಿಸಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಹೊರಗಡೆ ಅಡ್ಮಿಷನ್ ಫೀಸೇ ₹1000 ಇರುತ್ತೆ. ಅಂಥದ್ದು ಫ್ರೀ ಎಂಟ್ರಿ, ಫ್ರೀ ಆಕ್ಸೆಸ್ ಇದೆ. ಎಲ್ಲರಿಗೂ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಮತ್ತೆ ಹುಬ್ಬಳ್ಳಿ ಧಾರವಾಡ ಒಂದು ಬೆಳೀತಿರುವಂತ ಮಹಾನಗರ, ಸೊ ಇದಕ್ಕೆ ಈ ತರ ಇನ್ನು ಹೆಚ್ಚೆಚ್ಚು ಸಮಿಟ್ಗಳ ಅವಶ್ಯಕತೆ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ.